ರೀ ರಾಜು ಅವರೇ, ರಾಜು ಅವರೇ, ರಾಜು ನೀವೆಲ್ಲ ರೆಡಿ ಆಗಿದ್ದೀರಲ್ಲ? ನಾನು ಫುಲ್ ರೆಡಿ ಆಗಿದ್ದೀನಿ, ಹೋಗನ್ವಾ? ಅಲ್ಲ ಕವಿತಾ, ಮನೆಯಲ್ಲೂ ಯಾರಿಗೂ ಏನೂ ಹೇಳಿಲ್ಲ. ನೀನೇನು ಹೇಳಬೇಡ ಅಂತ ಅಂದಿ ನೀನು. ಇರು, ಯಾರಾದರೂ ಎದ್ದ ಮೇಲೆ ಹೇಳಿ ಹೋಗೋಣಂತ. ಅಯ್ಯೋ ರಾಜು, ನೀವೇನು ತಲೆ ಕೆಡಿಸ್ಕೋಬೇಡ ರಾಜು ಅವರೇ, ಅಲ್ಲಿಂದ ಫೋನ್ ಮಾಡಿ ಹೇಳಿದ್ರಾಯ್ತು. ಪ್ಲೀಸ್ ಬೇಗ ಹೋಗೋಣ ಬರ್ರಿ. ಹೌದಾ, ಇರ್ರಿ 2 ನಿಮಿಷ ಬಂದೆ, ಒಂದು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬಂದುಬಿಡ್ತೀನಿ. ವಾಶ್ರೂಮ್ಗ ಇನ್ನೂ ಹೋಗಿಲ್ವಾ ನೀನು? ಸರಿ ಬೇಗ ಬರ್ರಿ, ನಾನು ಹೊರಗಡೆ ಕಾರ್ ಹತ್ರ ನಿಂತ್ಕೊಂಡಿರ್ತೀನಿ. 5 ನಿಮಿಷದಲ್ಲಿ ಬಂದುಬಿಡ್ಬೇಕು, ಸರಿನಾ? ಸರಿ ಆಯಿತು, ನೀವು ಕಾರ್ ಹತ್ರ ಇರಿ, 2 ನಿಮಿಷ ಬಂದುಬಿಟ್ಟೆ ನಾನು. ಹಾಂ ಸರಿ ಆಯಿತು. ಅಂದಂಗೆ ಲಗೇಜು ಏನು ಪ್ಯಾಕ್ ಮಾಡಿಲ್ಲಲ್ಲ? ಅಯ್ಯೋ ರಾಜು ಅವರೇ, ನನ್ನ ಬಟ್ಟೆ ಅಲ್ಲೇ ಸಿಕ್ಕಾಪಟ್ಟೆ ಇದೆ, ಮತ್ತೆ ಯಾಕೆ ನಾ ಪ್ಯಾಕ್ ಮಾಡಲಿ? ಪರವಾಗಿಲ್ಲ, ನಂಗೆ ಅಲ್ಲೇ ಇದೆ, ಡ್ರೆಸ್ ಎಲ್ಲ ನಡೆಯುತ್ತೆ. ಪ್ಲೀಸ್ ಹೋಗನ್ವಾ? ಸರಿ, ನೀವು ಹೋಗಿರಿ, ಕಾರ್ ಹತ್ರ ಬಂದೆ 2 ನಿಮಿಷ. ಇವರೊಂದು ಇಷ್ಟೊತ್ತಿಗೆ ಆಲ್ರೆಡಿ ರೆಡಿ ಆಗಿರ್ತಾರೆ, ಬಿಟ್ರಾಯ್ತು ಅಂದರೆ ಇನ್ನೂ ವಾಶ್ರೂಮ್ಗೆ ಹೋಗ್ತಾರಂತೆ. ನಾನು ಮೊದಲು ಹೋಗಿ ಕಾರ್ ಹತ್ರ ಕೂತ್ಕೊಂಡು ಬಿಡ್ತೀನಿ, ಆಮೇಲೆ ಇವರೊಬ್ಬರೇ ಬರ್ತಾರೆ. ಹೇಗಾದರೂ ಒಂದು ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೆ. ಹೇಗೋ ಇನ್ನೂ ಮನೆಯಲ್ಲಿ ಯಾರೂ ಎದ್ದಿಲ್ಲ, ಅಷ್ಟರಲ್ಲಿ ನಾವು ಕಾರ್ ಹತ್ಕೊಂಡು ಕೂತ್ಕೊಂಡು ಬಿಡ್ತೀನಿ. ಅಪ್ಪ, ಸದ್ಯಕ್ಕೆ ಯಾರೂ ಎದ್ದಿಲ್ಲ, ಸವಿನೂ ಎದ್ದಿಲ್ಲ ಅನ್ಸುತ್ತೆ. ಮೊದಲೇ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಡ್ತೀನಿ ನಾನು. ಕವಿತಾ, ಏನು ಡೆಡಿಕೇಶನ್ ನಿಂದು! ನನಗಿಂತ ಮುಂಚೆನೇ ಎದ್ದು ಬಿಟ್ಟಿಯಲ್ಲ ಇವತ್ತು. ಹಾಂ, ನೀನು ಈ ಚಾಲೆಂಜನ್ನು ಕರೆಕ್ಟಾಗಿ ನಿಭಾಯಿಸ್ತೀಯ ಬಿಡು. ಸವಿ, ನೀ ಮಲ್ಕೊಂಡಿಲ್ಲ? ನಾನಾ ಮಲ್ಕೊಂಡಿದ್ದೆ. ಅಲ್ಲ, ನೀನು ಡೈಲಿ ಇಷ್ಟು ಬೇಗ ಎದ್ದಾತಿಲ್ಲಾಗಿದೆಲ್ಲ, ಇದೇನಿದು ಇಷ್ಟು ಬೇಗ ಎದ್ದು ಬಂದುಬಿಟ್ಟಿದೆಯಾ? ಇವತ್ತು ಫುಲ್ ಡೇ ನೀನು ನಾನು ಹೇಳ್ದಂಗೆ ಕೇಳಬೇಕು, ಹೌದಿಲ್ಲ? ಇಂಥ ಒಳ್ಳೆಯ ದಿನಾನ ನಾನು ಮಕ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ, ನೀನು ಹೇಳು. ಅದಕ್ಕೋಸ್ಕರ ಇವತ್ತು ಲಘೂನ ಎದ್ದು ಬಂದುಬಿಟ್ಟೆ ನೋಡು. ನೋಡಿಲಿ, ಇದು ನಿದ್ದೆನ ಹೋಗಿಲ್ಲ ನೋಡು, ನನಗೆ ಅಷ್ಟು ಜೋರು ನಿದ್ದೆ ಐತಿನ. ಆದರೂ ಏನು ಮಾಡೋದು, ಇವತ್ತಿನ ದಿನಾನ ಫುಲ್ ಡೇ ನಿನ್ನ ಜೊತೆನ ಕಳಿಬೇಕಂತಂದು ಲಘೂನ ಇದ್ದೀನಿ ನೋಡು. ಅಂದಂಗೆ ನೀನು ಏನು ಇವತ್ತು ಇಷ್ಟು ಲಘೂನ ಎದ್ಬಿಟ್ಟಿದ್ದಿ? ದಿನ 9 ಗಂಟೆ 10 ಗಂಟೆಗೆ ಎದ್ದಾಡ್ತಿದ್ದಿ. ಇವತ್ತು ನೋಡಿದ್ರೆ ನೀನು ನನಗಿಂತ ಮುಂಚೆನೇ ಈಗ 5:15 ಪೋಣ ಆಗೈತಿ, ಇಷ್ಟು ಲಘೂನ ಎದ್ಬಿಟ್ಟಿದ್ದಿ. ಅದು 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 ಒಂದು ಹಾಗೆ ಬೇಗ ಎಚ್ಚರ ಆಗ್ಬಿಡ್ತಾ ಎದ್ಬಿಟ್ಟೆ. ಚಲೋ ಆಯ್ತು ಬಿಡು. ಅಂದಂಗೆ ಇವತ್ತು ಲಲಿತಾಗ ಲೇಟಾಗಿ ಎದ್ದಾಳಂತ ಅಂದಿನಿ, ಅದಕ್ಕೋಸ್ಕರ ಆಕೆ ಎಲ್ಲಿ ಮತ್ತೆ ಎದ್ದು ಬಂದುಬಿಡ್ತಾಳೇನಂತ ಆಕೆ ರೂಮನ್ನು ಚಿಲ್ಕ ಹಾಕಿಬಿಟ್ಟಿನಿ ನೋಡಿ ಇವತ್ತು. ಯಾಕೆ ಚಿಲ್ಕ ಹಾಕಿ? ಲಲಿತಾಗ ನಾ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ. ಅಕಸ್ಮಾತ್ ನಾನು ಹೇಳಿ ಆಕೆಗೆ ನಿನ್ನೆ ರಾತ್ರಿನ, ನೀನು ನಾಳೆ ಲಘುನ ಎದ್ದೇಳಬೇಡ, 7-8 ಗಂಟೆಗೆ ಎದ್ದೇಳ ಆರಾಮಾಗಿ ಅಂತ ಹೇಳೀನಿ. ಅಂದ್ರೂ ಆಕೆ ನನ್ನ ಮಾತು ಕೇಳೋದೇ ಇಲ್ಲ, ಎಚ್ಚರ ಆಗ್ಬಿಡ್ತಂತ ಎದ್ದು ಬಂದುಬಿಡ್ತಾಳೆ. ಎದ್ದು ಬಂದು ಕೆಲಸ ಎಲ್ಲ ಮಾಡಿಬಿಡ್ತಾಳೆ. ಅದಕ್ಕೆ ಹಂಗಾಗೋದು ಬೇಡ ಅಂತಂದು ಆಕೆ ರೂಮನ್ನು ಚಿಲ್ಕ ಹಾಕ್ಬಿಟ್ಟು ನೋಡು. ಅಯ್ಯೋ, ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಆಕೆ ಎದ್ದು ಅಂಗಳ ಕಸ ಅಂದು ರಂಗೋಲಿ ಹಾಕಿ ಅರ್ಧ ಕೆಲಸನ ಮುಗಿಸ್ಬಿಡ್ತಿದ್ಲೆ ನೋಡು. ಹಾಳಾದವಳು ಇನ್ನೂ ಮಲ್ಕೊಂಡಿರ್ತಾಳೆ ಅಂತಂದು ನಾನು ಎದ್ದು ಬಂದ್ರೆ ಇವಳು ನೋಡಿದ್ರೆ ನನಗಿಂತ ಮುಂಚೆನೇ ಎದ್ದು ಬಂದುಬಿಟ್ಟಾಳಲ್ಲ. ಇವಾಗ ಹೆಂಗಪ್ಪ ಇಲ್ಲಿಂದ ಹೊರಗಡೆ ಹೋಗೋದು? ಇವಳು ಬಿಡ್ತಾಳ ನನ್ನನ್ನು ಹೊರಗಡೆ ಹೋಗೋದಕ್ಕೆ? ಏನು ಕವಿತಾ, ಒಬ್ಬೊಬ್ಬಳೆ ಏನೇನೋ ಮಾತಾಡ್ಕೋತಾ ಇದೀಯಾ? ಏನೂ ಇಲ್ಲ ನೋಡು ಕವಿತಾ, ಇವತ್ತು ನಂದು ಮೊದಲನೇದು ಟಾಸ್ಕ್ ಏನಂದ್ರೆ, ನಾನು ಇವತ್ತು ನಿನಗೆ ಎಷ್ಟು ಕೆಲಸ ಹೇಳಿದ್ರು, ಏನು ಬೈದ್ರೂ, ಏನು ಮಾಡಿದ್ರು ನೀನು ಒಂದು ಚೂರು ಕೂಡ ಸಿಟ್ಟು ಮಾಡ್ಕೋಬಾರ್ದು ನನ್ನ ಮೇಲೆ. ನೀನೇನಾದರೂ ನಾನು ಹೇಳಿದ ಮಾತನ್ನು ಮೀರಿದಿ ಅಂತ ತಿಳ್ಕೊ. ಇದೇನು 1 ಡೇ ಟಾಸ್ಕ್ ಇದೆಯಲ್ಲ, ಇದು 2 ದಿನಕ್ಕೆ ಕಂಟಿನ್ಯೂ ಆಗುತ್ತೆ ನೋಡು, ನೆನಪಿಟ್ಕೊ. ಹಾಂ, ಏನು ಹೇಳೋಕಂತಿ ಸವಿ ನೀನು? ಹಾಂ, ಮತ್ತೆ ನೀನು ನಾನು ಹೇಳ್ದಂಗೆ ಇವತ್ತು ಫುಲ್ ಡೇ ಕೇಳಿದೆ ಅಂದರೆ ಇವತ್ತು ಒಂದೇ ದಿನ ಇರುತ್ತೆ ನಮ್ಮಿಬ್ಬರದು ಮಾತುಕತೆ ಪ್ರಕಾರ. ನೀನೇನಾದರೂ ಇವತ್ತು ಒಂದು ದಿನದಲ್ಲಿ ನಂದು ಒಂದೇ ಮಾತು ಮೀರಿದ್ರೂ ಇದು ಚಾಲೆಂಜು ಅಂದರೆ ಈ ಟಾಸ್ಕೆಲ್ಲ 2 ದಿನ ಆಗುತ್ತೆ, 2 ದಿನ ಕಂಟಿನ್ಯೂ ಆಗುತ್ತೆ. ಇದ್ರ ಮೇಲೆ ನಿನ್ನ ಇಷ್ಟಪ್ಪ, ಎಲ್ಲ ನಿನ್ನ ಕೈಲಿನೇ ಇದೆ ಅಪ್ಪ. ನೋಡು ಮತ್ತೆ ಸಿಟ್ಟು ಮಾಡ್ಕೊಳಕ್ಕೆ ಕುಂತಿದ್ದೆ ನೋಡು. ಇಲ್ಲಪ್ಪ, ಸಿಟ್ಟು ಮಾಡ್ಕೊಂಡೇ ಇಲ್ಲ. ಇದೇನಿದು, ಸವಿತಾ ಅವ್ರು ಇಲ್ಲದಾರಲ್ಲ? ಕವಿತಾ ರೆಡಿನಾ? ನೀವೇನ್ರಿ ಇಷ್ಟೊತ್ತಲ್ಲಿ ಇಷ್ಟು ಬೇಗ ಎಲ್ಲಿ ಹೊಂಟೀರಿ? ಇದೇನಿದೆ ಕವಿತಾ, ನಿನ್ನ ಗಂಡ ನಿನಗೆ ರೆಡಿನಾ ಅಂತ ಕೇಳ್ತಾ ಇದ್ದಾರೆ, ಯಾಕೆ ಎಲ್ಲಿಗಾದ್ರೂ ಹೋಗೋದು ಪ್ಲ್ಯಾನ್ ಇತ್ತಾ? ಛೇ ಹಾಗೇನಿಲ್ಲ ಸವಿತಾ, ಅದು ಒಂದು ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ರಾಜು ಅವ್ರಿಗೆ ಹೇಳಿದ್ದೆ. ಅದಕ್ಕೋಸ್ಕರ ಅವರು ರೆಡಿಯಾಗಿ ಬಂದಿದ್ದಾರೆ, ವಾಕಿಂಗ್ ಹೋಗೋಣ ಅಂತ. ಒಂದು 1 ಅವರ್ ಅಷ್ಟೇ, ನಾವು ವಾಕಿಂಗ್ ಹೋಗಿ ಮುಗಿಸ್ಕೊಂಬಂದ್ಬಿಡ್ತೀನಿ. ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ, ಸರಿನಾ?
ಬೇಡ ಕವಿತಾ, ಇವತ್ತು ನೀನು ವಾಕಿಂಗ್ ಹೋಗೋದು ಬೇಡ, ನಾಳೆಯಿಂದ ಸ್ಟಾರ್ಟ್ ಮಾಡಂತೆ ಅಂತ, ಸರಿನಾ? ಅದು ಸವಿತಾ 1 ಅವರ್ ಅಷ್ಟೇ. ಕವಿತಾ, ನಾ ಬೇಡ ಅಂತಂದೆ ತಾನೇ. ಅದೇ ಇವತ್ತೆಲ್ಲಿಗೂ ಹೋಗೋದು ಬೇಡ, ನೀವು ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾಳೆಯಿಂದ ನಾಳೆ ಹೋದ್ರಾಯ್ತು. ಅಲ್ಲ ಕವಿತಾ, ನೀನು ಯಾಕೆ ಅವಳ ಮಾತು ಕೇಳ್ತಾ ಇದೀಯಾ? ರಾಜು ಅವರೇ, ಅದನ್ನೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಂತ, ನೀವು ಮೊದಲು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿರಿ, ಇವತ್ತೆಲ್ಲಿಗೂ ಹೋಗೋದು ಬೇಡ. ಅದೇ ಯಾಕೆ ಕವಿತಾ? ರಾಜು ಅವರೇ, ನಿಮ್ಗೆ ಆಮೇಲೆ ಹೇಳ್ತೀನಂತ ಅಂದಿದ್ದೀನಿ ತಾನೆ, ಹೋಗಿ ನೀವು ಇಲ್ಲಿಂದ. ಸರಿ ಆಯ್ತು ಬಿಡಿ. ಕವಿತಾ, ನನಗೆ ಹೋಗಿ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಬಾ. ಜಾಸ್ತಿ ಬಿಸಿನೂ ಇರಬಾರ್ದು, ಜಾಸ್ತಿ ತಣ್ಣಗೂ ಇರಬಾರ್ದು, ಮೀಡಿಯಮ್ ಇರಬೇಕು, ಹಾಗೆ ಕಾಯಿಸ್ಕೊಂಡು ಬಾ, ಹೋಗು, ಸರಿನಾ? ಅಲ್ಲ, ನೀನು ಡೈಲಿ ಬಿಸಿನೀರು ಯಾವಾಗ ಕುಡಿತಿದ್ದೆ? ಕುಡಿತಾನೆ ಇಲ್ಲಾಗಿದೆ ನೀನು, ಇವತ್ತೇನಿವತ್ತು ಹೊಸದಾಗಿ ರೂಲ್ಸ್ ಮಾಡ್ತಾ ಇದೆಯಾ? ನೋಡು ಕವಿತಾ, ಬಿಸಿನೀರು ಕುಡಿಯೋಕ್ಕೆ ನನಗೆ ಇವತ್ತು ಇಷ್ಟ ಆಗೈತಿ, ನೀರು ಕುಡಿಯೋಕೆ ಕುಂತೀನಿ. ನಿನಗೇನಾದರೂ ಕಷ್ಟ ಆಯ್ತಾ? ಇವಾಗೇನು ನೀರು ಕಾಯಿಸ್ಕೊಂಡು ಬರೋದಿಲ್ವಾ ನೀನು? ಅಯ್ಯೋ, ಅಷ್ಟಕ್ಕೆ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತೀಯ ಸವಿತಾ? ಬಿಸಿನೀರು ತಾನೇ, 2 ನಿಮಿಷ ಕಾಯಿಸ್ಕೊಂಡು ಬರ್ತೀನಿ. ಸರಿ ಆಯ್ತು, ಹೋಗು. ಈ ಕವಿನ ಮಾತ್ರ ನಂಬಾರ್ದು. ಕುಡಿಯೋ ನೀರನ್ನ ಏನಾರ ಹಾಕಿ, ನಿದ್ದೆಗಳಿಗೆ ಏನಾರ ಹಾಕಿ ನನಗೆ ನಿದ್ದೆ ಮಾಡಂಗೆ ಮಾಡಿಬಿಟ್ರೆ, ಯಪ್ಪ ಬೇಡಪ್ಪ ಯಪ್ಪ, ಇವಳ ಮೇಲೆ 2 ಕಣ್ಣಿಟ್ಟಿರ್ಬೇಕು ನಾನು. ಹಣ ಅದು ಇವನು ಹೆಂಗಾದರೂ ಮಾಡಿ ಯಾಮಾರಿಸಿ ಇಲ್ಲಿಂದ ಹೋಗೋಣ ಅಂತಂದ್ರೆ ಆಗಲಿಲ್ಲ. ಈ ಮನೆಯಲ್ಲಿ ಯಾರನ್ನು ಬೇಕಾದರೂ ಯಾಮಾರಿಸ್ಬೋದು, ಈ ಸೊವ್ವಿನ ಮಾತ್ರ ಯಾಮಾರಿಸೋದಕ್ಕಾಗೋದಿಲ್ಲ. ಛೇ, ನಾ ಇನ್ನೂ 1 ಅವರ್ ಬೇಗ ಎದ್ದು ಹೋಗಿದ್ದಿದ್ರೆ ಆಗ್ತಿತ್ತೇನೋ. ಛೇ, ಅವಳು ಇವಳೇನು ಎದ್ದಿರ್ತಿದ್ಲು ಏನೋ. ಪಾ, ಇವತ್ತು ಫುಲ್ ಡೇ ಏನು ಮಾಡೋದು? ಛೇ, ಇದೇನಿದು ಕವಿತಾ, ಯಾಕೋ ಎಷ್ಟು ಸಿಟ್ಟಿನಲ್ಲಿದ್ದಂಗೆ ಇದೆಯಾ? ಛೇ, ಹಾಗೇನಿಲ್ಲಪ್ಪ, ನಾನು ಯಾಕೆ ಸಿಟ್ಟಿನಲ್ಲಿರಲಿ? ಅಲ್ಲ ಸವಿತಾ, ನೀನು ಯಾಕೆ ಇಲ್ಲಿ ತನಕ ಬಂದೆ? ಅಲ್ಲೇ ಕುತ್ಕೋ, ಹೋಗು, ನೀರನ್ನು ಅಲ್ಲಿಗೆ ತೊಗೊಂಡು ಬರ್ತೀನಂತ ನಾನು. ಬೇಡಪ್ಪ, ಯಾರನ್ನು ನಂಬಿದ್ರು ನಿನ್ನನ್ನು ಮಾತ್ರ ನಂಬೋದಕ್ಕಾಗೋದಿಲ್ಲ. ಮೊದಲೇ ನನ್ನ ಮೇಲೆ ನಿನಗೆ ಎಷ್ಟು ಸಿಟ್ಟೈತಿ. ಈ ಸಿಟ್ಟಿನಾಗ ನೀನೇನಾದರೂ ನೀರಿಗೆ ಯಾವುದೋ ಒಂದು ಮಾತ್ರೆನಾರ ಏನಾರ ಹಾಕಿದಿ ಅಂತ ಅಂದ್ರೆ ಏನು ಮಾಡಲಿ? ಅದಕ್ಕೆ ನಿನ್ನ ಮೇಲೆ ನಾನು 2 ಕಣ್ಣನ್ನು ಇಟ್ಟಿರ್ತೀನಿ. ನಂಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಾನು ಇಲ್ಲೇ ಆರಾಮಾಗಿ ನಿಂತ್ಕೊಂಡಿರ್ತೀನಂತ. ಸವಿತಾ, ನಾನು ಯಾಕೆ ಹಂಗೆ ಮಾಡಲಿ? ಹಾಗೆಲ್ಲ ಮಾಡೋದಿಲ್ಲಪ್ಪ ನಾನು. ಬೇಡಪ್ಪ, ಅಂದರೂ ನನ್ನ ಎಚ್ಚರಿಕೆಯಲ್ಲಿ ನಾನಿರ್ಬೇಕಷ್ಟ. ಬೇಗ ಬೇಗ ನೀರು ಕಾಯಿಸು ಅಂದಂಗೆ. ನೀರು ಕಾಯಿಸಿದ ಮೇಲೆ ಹೊರಗಡೆ ಅಂಗಳ ಕಸ ಎಲ್ಲ ಅನ್ಬೇಕು. ಅಂಗಳ ಕಸ ಅಂದು ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಬಂದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಇವತ್ತು ನೀನು. ಸರಿ ಆಯಿತು ಸವಿತಾ. ಅಂದಂಗೆ ಇವತ್ತು ನಾಷ್ಟಕ್ಕೆ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀಯಾ? ಸವಿತಾ, ಇವತ್ತು ಎಲ್ರಿಗೂ ಇಷ್ಟ ಆಗಂಗೆ ನಾಷ್ಟಾನ ನಾನೇ ಆರ್ಡ್ರ್ ಮಾಡ್ತೀನಿ. ಒಬ್ಬೊಬ್ಬರಿಗೂ 2 ಥರ ವೆರೈಟಿ ನಾಷ್ಟಾನ ಆರ್ಡ್ರ್ ಮಾಡ್ತೀನಿ. ಹೇಗೆ ಡೈಲಿ ಎಲ್ಲರಿಗೂ ಮನೆಯಿಂದ ತಿಂದು ಬೋರ್ ಆಗಿರುತ್ತೆ. ಇವತ್ತೊಂದಿನ ಎಲ್ರಿಗೂ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ಲಿ, ಅದಕ್ಕೆ ಇವತ್ತು ನಾಷ್ಟಾನ ನಾನೇ ಆರ್ಡ್ರ್ ಮಾಡ್ತೀನಿ, ಸರಿನಾ? ಹೌದಾ ಕವಿತಾ, ಎಲ್ರಿಗೂ 2 ಥರ ನಾಷ್ಟ ಆರ್ಡ್ರ್ ಮಾಡ್ತೀಯಾ? ಹ್ಞೂ ಸವಿತಾ, ನಿನಗೆ ಬೇಕಾದರೆ ಹೇಳು. ನಿನಗೆ ಬೇಕಾದರೆ 3 ಥರ ನಾಷ್ಟ ಆರ್ಡ್ರ್ ಮಾಡ್ತೀನಿ. ನಿನಗೇನು ಬೇಕು ಹೇಳು? ಜ್ಯೂಸ್ ಬೇಕಾ, ಅಥವಾ ಬೋರ್ಮಿಟಾ ಬೇಕಾ, ಬೂಸ್ಟ್ ಬೇಕಾ, ಅಥವಾ ನಿನಗೆ ಮತ್ತು ಜ್ಯೂಸ್ ಬೇಕಾ, ಏನು ಬೇಕು ಹೇಳು? ನಿನಗೆ ಯಾವ ನಾಷ್ಟ ಬೇಕು ಹೇಳು? ಎಲ್ಲನೂ ಆರ್ಡ್ರ್ ಮಾಡ್ತೀನಿ. ಬಿಸಿ ಇರೋಂಗೆ ನಿನ್ನ ಹತ್ರ ಬಂದು ಇರುತ್ತೆ, ಸರಿನಾ? ಅಯ್ಯೋ ಪಾಪ ಕವಿತಾ, ಇವತ್ತು ಬೇಡ ಆರ್ಡ್ರ್ ಮಾಡೋದು. ಈ ಆರ್ಡ್ರನ್ನ ನಾಳೆ ಮಾಡಂತೆ ಅಂತ. ಇವತ್ತು ನಾಷ್ಟಾನ ನೀನೇ ನಿನ್ನ ಕೈಯಾರೆ ಮನೆಯಲ್ಲಿನೇ ಮಾಡಿ ಕೊಡು ಸಾಕು. ಹೊರಗಡೆದು 4 ಥರ ನಾಷ್ಟ ತಿನ್ನೋದಕ್ಕೆ ನನಗೆ ಆಗೋದಿಲ್ಲ. ನನಗೇನಿದ್ರು ಮನೆಯೊಂದು ನಾಷ್ಟನ ಬೇಕು. ಅದಕ್ಕೆ ನೀನೇ ಇವತ್ತು ಮನೆಯಲ್ಲಿ ಬಿಸಿಯಾಗಿರುವಂಥ ನಾಷ್ಟ ಮಾಡು. ಫಸ್ಟ್ ಏನು ಮಾಡು, ಕಸನೆಲ್ಲ ಎಲ್ಲ ಮಾಡಿ ಹೊರಗಡೆ ಅಂಗಳಕ್ಕೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಾಂಡೆ ಅದಾವು, ಮೊದಲು ಹಿತ್ತಲ್ದಾಗ ಬಾಂಡೆ ಅದಾವು, ಆ ಬಾಂಡೆ ಎಲ್ಲ ತಿಕ್ಕೊಂಡು ಒಳಗಡೆ ತೊಗೊಂಬಂದು ಆಮೇಲೆ ನಾಷ್ಟ ಮಾಡು. ಸವಿತಾ, ಬಾಂಡೆ ಹೆಂಗೋ ಲಲಿತಾ ನೈಟ ತಿಕ್ಕಿಟ್ಟಿರ್ತಾಳಲ್ಲ, ಆ ಬಾಂಡೆ ಏನು ತಿಕ್ಕೋದಿಲ್ಲ ಅಂತ ಅನ್ಸುತ್ತೆ. ಡೈರೆಕ್ಟ್ ನಾಷ್ಟ ಮಾಡೋದಿದೆ. ಅಯ್ಯೋ, ನಿನ್ನೆ ಲಲಿತಾ ಬಾಂಡೆ ತಿಕ್ಕಿಲ್ಲ, ಲೇಟ್ ಆಗಿಬಿಡ್ತಪ್ಪ ನಿನ್ನೆ ಮಲ್ಕೊಳ್ಳೋಷ್ಟಿಗೆ. ಅದಕ್ಕೆ ನಾಳೆ ತಿಕ್ಕಿದ್ರೆ ಆಯ್ತು ಬಿಡು ಅಂತ ಬಿಟ್ಟಿದ್ವಿ. ಬಾಂಡೆ ಹಿತ್ತಲ್ದಾಗ ಹಂಗದಾವು, ತಿಕ್ಕೋಬು. ಏನು ಬಾಂಡೆ ತಿಕ್ಬೇಕಾ ಇವಾಗ ಫಸ್ಟಿಗೆ? ಸವಿತಾ, ಹೊರಗಡೆ ಭಾಳ ಚಳಿ ಐತೆ, ಹೆಂಗೆ ತಿಕ್ಲಿ ಬಾಂಡೆನ ನಾನು? 2 ಕೈಯಿಂದ ತಿಕ್ಕು. ಅದು ಹಂಗಲ್ಲ ಸವಿತಾ, ಅಷ್ಟೊಂದು ಬಾಂಡೆ ತಿಕ್ಕಕ್ಕೆ ನನಗೆ ಟೈಮ್ ಭಾಳ ಹಿಡಿತೈತಿ. ಅದಕ್ಕೆ ಇವತ್ತು ನಾಷ್ಟನ ಆರ್ಡ್ರ್ ಮಾಡಿಬಿಡ್ತೀನಿ. ಆಮೇಲೆ ನಾಷ್ಟ ಇಷ್ಟ ಎಲ್ಲ ಆದಮೇಲೆ ನಾನು ಬಾಂಡೆ ತಿಕ್ತೀನಂತ, ಸರಿನಾ? ಸರಿ, ಹಂಗಾರೆ ಇವತ್ತು ನಾಷ್ಟನ ನೀನು ಹೊರಗಡೆನ ಆರ್ಡ್ರ್ ಮಾಡಿಬಿಡು. ಸರಿ, ಹಂಗಾರೆ 2 ನಿಮಿಷ ಫಟಾಫಟ ನಂಗೆ ಆರ್ಡ್ರ್ ಮಾಡಿ ಬಂದುಬಿಡ್ತೀನಿ.
ಆದ್ರೆ ಒಂದು ಕಂಡೀಷನ್. ಏನು ಹೇಳಿ ಸವಿತಾ? ಇದೇನು ಇವತ್ತೊಂದು ದಿನ ಇದೆಯಲ್ಲ ಟಾಸ್ಕ್, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ. ಇದು ಟಾಸ್ಕ್ ನಾಳೆನೂ ಕಂಟಿನ್ಯೂ ಆಗುತ್ತೆ, ಸರಿನಾ? ಹೇಗೋ ನೀನು ಅಷ್ಟ ಇವತ್ತು ಮನೆಯಲ್ಲಿ ಮಾಡಲ್ಲ, ಹೊರಗಡೆ ಆರ್ಡ್ರ್ ಮಾಡ್ತೀನಿ ಅಂತ ಇದೆಯಾ. ನನ್ನ ಮಾತನ್ನು ನೀನು ಕೇಳ್ತಾನೇ ಇಲ್ಲ, ಅದಕ್ಕೆ ಈ ಟಾಸ್ಕನ್ನು 2 ದಿನಕ್ಕೆ ಕಂಟಿನ್ಯೂ ಮಾಡೋಣ, ಸರಿನಾ? ಹೋಗು, ನೀನು ಅಷ್ಟ ಆರ್ಡ್ರ್ ಮಾಡೋಗು. ಬೇಡ ಸವಿತಾ, ಬೇಡ. ಕಷ್ಟ ಆದರೂ ಪರವಾಗಿಲ್ಲ, ನಾಷ್ಟನ ಮನ್ಯಾಗ ನಾನೇ ಮಾಡ್ತೀನಂತ, ಸರಿನಾ? ಸರಿ, ಬೇಗ ಬೇಗ ನೀರು ಕೊಡು. ಎಷ್ಟೊತ್ತನ ಅದ ನೀರು ಕಾಯಿಸ್ಕೊಡಾಕ? ಒಂದು ಗ್ಲಾಸ್ ಇಲ್ಲಿಲ್ಲ, ಹೊರಗಡೆ ಹೋಗಿ ಒಂದು ಗ್ಲಾಸ್ ತೊಳ್ಕೊಂಬಂದು ಅದ್ರಾಗ ಬಿಸಿನೀರು ಹಾಕಿ ಕೊಡು ನನಗೆ, ಹೋಗು. ಕವಿ ಆಯ್ತು ಬಾ ನಿನಗೆ ಇವತ್ತು ಮಾರಿ ಹಬ್ಬನ.